ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಅಮೂಲ್ಯವಾದಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ, ವಿಶೇಷವಾದಂತಹ ವಸ್ತುಗಳನ್ನು, ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ನಿಮ್ಮ ರಾಶಿಯ ದೃಷ್ಟಿಯಿಂದ ಇವತ್ತು ಒಳಿತಾಗಿರತಕ್ಕಂಥದ್ದು. ಕೆಲವರಿಗೆ ಆಷಾಢ ಮಾಸ ಈಗ ಬೇಡ ಅಂತಕ್ಕಂತಹ ಭಾವನೆ ಇರುತ್ತೆ. ಆ ರೀತಿ ಮನೋಭಾವ ಇರತಕ್ಕಂಥವರು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ವ್ಯವಹರಿಸ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ರಾಶಿಯ ದೃಷ್ಟಿಯಿಂದ ಚೆನ್ನಾಗಿದೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆಹಾರ ಮತ್ತು ನಿದ್ದೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಆಹಾರದಲ್ಲಿ ವ್ಯತ್ಯಾಸವಾಗುತ್ತೆ, ನಿದ್ದೆಯಲ್ಲೂ ಕೂಡ ವ್ಯತ್ಯಾಸವಾಗ್ತಕ್ಕಂಥದ್ದು, ನಿದ್ರಾ ಭಂಗವಾಗ್ತಕ್ಕಂಥದ್ದು, ನಿದ್ರಾಹೀನತೆಯಾಗ್ತಕ್ಕಂಥದ್ದು, ಅಥವಾ ನಿದ್ದೆ ಜಾಸ್ತಿಯಾಗಿ ಆಲಸ್ಯವಾಗ್ತಕ್ಕಂಥದ್ದು ಯಾವುದೇ ಬೇಕಾದರೂ ಕೂಡ ಸಂಭವಿಸುವಂತಹ ಸಾಧ್ಯತೆ. ಅನಿರೀಕ್ಷಿತವಾದಂತಹ ಲಾಭವನ್ನು ನೋಡ್ತೀರಿ, ಹಣವನ್ನು ನೋಡ್ತೀರಿ, ಮನಸ್ಸಿಗೆ ಸ್ವಾಭಾವಿಕವಾಗಿ ಸಂತೋಷವಾಗ್ತಕ್ಕಂಥದ್ದು. ಸಾಧನೆ ಮಾಡೋದಕ್ಕೆ ಹೊರಟಂಥವರಿಗೆ ಉತ್ತಮವಾದಂತಹ ಮಾರ್ಗದರ್ಶನ ಸಿಕ್ಕತ್ತೆ. ಯಾವ ವಿಷಯವನ್ನು ಕುರಿತು ನೀವು ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತೀರೋ ಅದಕ್ಕೆ ಪೂರಕವಾದಂತಹ ಒಂದಷ್ಟು ಸಹಾಯ ಸಹಕಾರ, ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನೆರೆಹೊರೆಯವರಿಂದ, ಸಹೋದ್ಯೋಗಿಗಳಿಂದ ಉತ್ತಮವಾದಂತಹ ಭರವಸೆ ಸಿಗ್ತಕ್ಕಂಥದ್ದು. ಯಾರನ್ನಾದರೂ ನೀವು ಯಾವ ವಿಷಯದಲ್ಲಾದರೂ ಕೇಳಿದರೆ, ಅಪೇಕ್ಷೆ ಪಟ್ಟರೆ, ನಿಮ್ಮ ಸಹಾಯ ಸಹಕಾರ ನಮಗೆ ಬೇಕು ಅಂತ ಹೇಳಿ ಅಂದುಕೊಂಡ್ರೆ ಖಂಡಿತವಾಗಿ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ ಆಗುವಂತಹ ದಿವಸವಾಗತ್ತೆ. ಆರ್ಥಿಕವಾಗಿ ಅನುಕೂಲವಾಗ್ತಕ್ಕಂಥದ್ದು, ಮಿತ್ರರ ಸಹಾಯ ಸಹಕಾರ ಇವೆಲ್ಲವೂ ಕೂಡ ನಿಮಗೆ ಒದಗಿ ಬರುವಂಥದ್ದಾಗತ್ತೆ. ಅಶ್ವಾರೂಢ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಇವೆಲ್ಲ ವಿಶೇಷವಾದಂತಹ ಒಂದು ಭಗವಂತನ ಅವತಾರಗಳು. ಮಾಮೂಲಿಯಾಗಿ ಪಾರ್ವತೀ ದೇವಿ ಹೆಸರನ್ನು ಕೇಳಿರ್ತೀರಿ. ಅಶ್ವಾರೂಢ ಪಾರ್ವತಿ ಅಂತಂದರೆ ವಿಶೇಷವಾದಂತಹ ಒಂದು ದೇವತೆ. ಆ ರೀತಿಯ ದೇವಿಯ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭರಾಶಿಯವರು ಮಕ್ಕಳಿಗೆ ಯಾವುದೇ ರೀತಿಯ ಒತ್ತಡಗಳನ್ನು ಹಾಕದಲ್ಲೇ ಮಾರ್ಗದರ್ಶನವನ್ನು ಮಾಡಿ, ಒಳ್ಳೆಯ ಮಾತಿನಿಂದ, ಕಥೆಗಳನ್ನು ಹೇಳೋದ್ರಿಂದ, ದೃಷ್ಟಾಂತಗಳನ್ನು ಹೇಳೋದ್ರಿಂದ, ಯಾವುದೋ ಉದಾಹರಣೆಗಳನ್ನು ಕೊಡೋದ್ರಿಂದ, ವ್ಯಕ್ತಿ ಪರಿಚಯವನ್ನು ಮಾಡಿಕೊಡೋದ್ರಿಂದ, ವಿಶೇಷವಾದಂತಹ ನಮ್ಮ ಪೂರ್ವಿಕವಾದಂತಹ ಪೌರಾಣಿಕ ಪಾತ್ರ ಪರಿಚಯವನ್ನು ಮಾಡಿಕೊಡೋದ್ರಿಂದ ಮಕ್ಕಳ ಮನಸ್ಸಿನಲ್ಲಿ ಉತ್ತಮವಾದಂತಹ ಭಾವನೆಯನ್ನು ತುಂಬಿ ಮಕ್ಕಳ ಮನಸ್ಸು ಧನಾತ್ಮಕವಾಗಿ ಮತ್ತಷ್ಟು ಪರಿವರ್ತನೆಯಾಗತಕ್ಕಂತಹ ಕೆಲಸವನ್ನು ಮಾಡಿ ಅಂತಕ್ಕಂಥದ್ದು. ಹಿರಿಯರ ಮಾರ್ಗದರ್ಶನದಿಂದ ನಿಮಗೂ ಕೂಡ ಉತ್ತಮವಾದಂತಹ ಒಂದು ದಿವಸವಾಗಿ ಇದು ಪರಿಣಮಿಸುತ್ತೆ ಎನ್ನುವಂಥದ್ದು. ಒತ್ತಡದಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕೋದಿಲ್ಲ. ಹಾಗಾಗಿ ಆದಷ್ಟು ಏನೇ ಒತ್ತಡಗಳಿರಲಿ ಅದನ್ನು ದೂರ ಮಾಡ್ತಾ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ಬೇಕು. ಜೊತೆಗೆ ಸಮಾಧಾನವಾಗಿ ಎಲ್ಲ ಕೆಲಸಗಳನ್ನು ಮಾಡಬೇಕಾದಂಥದ್ದು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಆಲೋಚನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಮಾಡೋದಕ್ಕೆ ಬಹಳ ಶುಭವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ದೂರಿನ ಪ್ರಯಾಣದ ಚಿಂತನೆ ಮತ್ತೆ ಮಾಡ್ತಕ್ಕಂತಹ ದಿವಸವಾಗತ್ತೆ. ಯಾವ ರೀತಿ ಪ್ರಯಾಣವನ್ನು ಮಾಡೋದು, ಹೇಗೆ, ಏನು ಎತ್ತ, ಏನು ವ್ಯವಸ್ಥೆ, ಇವೆಲ್ಲದರ ಬಗ್ಗೆ ಚರ್ಚೆಗಳು ನಡೀತಕ್ಕಂತಹದ್ದು. ಮಾನಸಿಕವಾಗಿ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ತಕ್ಕಂಥದ್ದು ಕೂಡ ಆಗತ್ತೆ. ಹೂಡಿಕೆಯಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ಹಾಗಾಗಿ ಹಣ ಹೂಡಿಕೆಯನ್ನು ಮಾಡಬೇಕು ಅನ್ನುವಂತಹ ಮನಸ್ಸಿರುವಂಥವರು ಸರಿಯಾದಂತಹ ರೀತಿಯಲ್ಲಿ ಸರಿಯಾದಂತಹ ಸಮಯದಲ್ಲಿ ಹಣ ಹೂಡಿಕೆಯನ್ನು ಮಾಡಿ. ಬಾಡಿಗೆ ಹಣ ಸಿಕ್ಕೋದ್ರಿಂದ ಆರ್ಥಿಕವಾಗಿ ಒಂದಷ್ಟು ಲಾಭವಾಗತ್ತೆ. ಹಾಗೆ ಒಂದಷ್ಟು ಅಭಿವೃದ್ಧಿಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗ್ತಕ್ಕಂಥದ್ದು. ಧಾರಣಾ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಆ ಧಾರಣಾ ಸರಸ್ವತಿಯ ಅನುಗ್ರಹ ನಿಮಗೆ ವಿಶೇಷವಾದಂತಹ ವಿದ್ಯೆ, ಬುದ್ಧಿ ಜೊತೆಗೆ ಪ್ರತ್ಯುತ್ಪನ್ನ ಮತಿಯನ್ನು ನೀಡಲಿ. ಅಂದರೆ ಯಾವ ಕಾಲಕ್ಕೆ ಏನನ್ನು ಮಾತಾಡಿ ಬುದ್ಧಿವಂತಿಕೆಯಿಂದ ಆ ವ್ಯವಹಾರವನ್ನು ನೀವು ಸರಿದೂಗಿಸಬೇಕೋ, ಜಯಗಳಿಸಬೇಕೋ ಅಂತಹ ಶಕ್ತಿ ಭಗವಂತನಿಂದ ಸಿಕ್ಕಲಿ ಅನ್ನುವಂಥದ್ದು ಶುಭವಾಗಿ. ಮಿಥುನ ರಾಶಿ ಮನೆಯಲ್ಲಿ ಮಾತೆಯರಿಗೆ ಅಶುಭವಾದಂತಹ ದಿವಸ. ಏನೋ ಅವರಿಗೆ ಸಮಾಧಾನ ಇಲ್ಲ. ಶುಭವನ್ನು ನಿರೀಕ್ಷಿಸಿ, ಒಳ್ಳೆಯದನ್ನು ನಿರೀಕ್ಷಿಸಿ ಫಲವನ್ನು
ಅಪೇಕ್ಷೆ ಪಡ್ತಾ ಇರತಕ್ಕಂಥವರಿಗೆ ನಿರಾಸೆಯಾಗತಕ್ಕಂತಹ ದಿವಸವಾಗತ್ತೆ. ವ್ಯವಹಾರದಲ್ಲಿ ತುಂಬ ಜಾಗರೂಕರಾಗಿರಬೇಕು. ಏನೋ ವ್ಯತ್ಯಾಸಗಳು ಕಾಣತಕ್ಕಂತಹ ದಿವಸವಾಗತ್ತೆ. ಸಹೋದರರ ಮಧ್ಯದಲ್ಲಿ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಮನಸ್ತಾಪ, ಜಗಳ, ಅದೆಲ್ಲ ದ್ವೇಷಕ್ಕೆ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕೆ ಅಂತಂದರೆ ಯಾರೋ ಒಬ್ಬರು ಸೋಲ್ಬೇಕಾಗತ್ತೆ. ಸೋತಂಥವರು ಮಾನಸಿಕವಾಗಿ ಆ ದ್ವೇಷವನ್ನು ಹಾಗೆ ಇಟ್ಟುಕೊಂಡು ಸಮಯ ಸಾಧಕರಾಗಿ ಅದನ್ನು ತೀರಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಅರ್ಥ. ಪರ್ವತಾರೋಹಿಗಳು ಜೊತೆಗೆ ವಿಶೇಷವಾಗಿ ಏನಾದರೂ ಕೆಲಸಗಳನ್ನು ಮಾಡಬೇಕು, ವಿಶೇಷವಾದಂತಹ ರೀತಿಯಲ್ಲಿ ಸಮಾಜದಲ್ಲಿ ನಾವು ನಮ್ಮನ್ನು ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಅಪೇಕ್ಷೆಯನ್ನು ಪಡುವಂಥವರಿಗೆ ಲಾಭ ಆಗತಕ್ಕಂತಹದ್ದು, ಶುಭ ಸೂಚನೆ ಇರತಕ್ಕಂತಹ ದಿವಸ ಇದು ಆಗತ್ತೆ. ಆದರೆ ಎಚ್ಚರಿಕೆಯಿಂದ ವರ್ತಿಸಬೇಕಾದಂತಹದ್ದು ಅತಿ ಮುಖ್ಯವಾಗುತ್ತೆ. ಆಧ್ಯಾತ್ಮಿಕವಾದಂತಹ ಚಿಂತನೆ, ತತ್ವದ ಚಿಂತನೆ, ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಅವಕಾಶಗಳಿದೆ. ಅಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಬೇಕು. ಆಸ್ತಿಕತೆ ಅಂದರೆ ಏನು, ನಾಸ್ತಿಕತೆ ಅಂದ್ರೇನು, ಭಗವಂತ ಅಂದ್ರೇನು, ಪೂರ್ವಜನ್ಮ ಅಂದ್ರೇನು, ಪುನರ್ಜನ್ಮ ಅಂದ್ರೇನು ಇತ್ಯಾದಿ ವಿಚಾರಗಳನ್ನು ತಿಳ್ಕೊಂಡಾಗ ನಾವು ಈ ಭಾರತ ದೇಶದಲ್ಲಿ, ಈ ಮಣ್ಣಿನಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ಅದರ ಸಾರ್ಥಕತೆಯನ್ನು ಮುಖ್ಯವಾಗಿ ತಿಳಿಬೇಕಾದಂಥದ್ದಾಗತ್ತೆ. ಶುಭ ಕಾರ್ಯಗಳಿಗೋಸ್ಕರ ಮುಂದೆ ಆಗುವಂತಹ ಶುಭ ಕಾರ್ಯಕ್ಕೆ ಹೆಚ್ಚಿನ ಸಿದ್ಧತೆ, ಹೆಚ್ಚಿನ ಖರ್ಚು ಆಗುವಂಥದ್ದಾಗತ್ತೆ. ಕುಟುಂಬದವರು ಸ್ವಲ್ಪ ಆತಂಕಕ್ಕೀಡಾಗ್ತಾರೆ. ಇಷ್ಟೊಂದು ಹಣವನ್ನು ಖರ್ಚು ಮಾಡಿದರೆ ಹೇಗೆ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಶಕ್ತಿ ಪಂಚಾಕ್ಷರಿ ಮಂತ್ರ ಶ್ರವಣವನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣತಕ್ಕಂತಹ ದಿವಸ ಆದರೂ ಕೂಡ ಏನೋ ಒಂದು ರೀತಿಯ ವಿಘ್ನ, ಏನೋ ಒಂದು ರೀತಿಯ ಭಯ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಎಲ್ಲಿ ಈ ಕೆಲಸಕ್ಕೆ ಅಡ್ಡಿ ಬಂದ್ಬಿಡುತ್ತೋ ಅನ್ನುವಂತಹ ಆತಂಕ ಮನಸ್ಸಿನಲ್ಲಿ ತುಂಬ ಗಾಢವಾಗಿರುತ್ತೆ ಅಂತ ಹೇಳಿ ತಿಳಿಬೇಕು. ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಮಯವನ್ನು ಕಳೆಯುವಂತಹ ಪ್ರಯತ್ನವನ್ನು ಮಾಡಿ ಮಾನಸಿಕವಾಗಿ ನಿಮಗೊಂದಷ್ಟು ಬೆಂಬಲ ಸಿಕ್ಕುವಂಥದ್ದಾಗುತ್ತೆ. ಹೊಸ ಬದುಕನ್ನು ಆರಂಭ ಮಾಡಲಿಕ್ಕೆ ಶುಭವಾದಂತಹ ದಿವಸ. ಜೀವನದಲ್ಲಿ ಏನೋ ಕೆಟ್ಟ ಘಟನೆಗಳೋ ಅಥವಾ ಇನ್ಯಾವುದೋ ಅಹಿತಕರವಾದಂಥದ್ದು ನಡೆದು ಹೋಗಿರುತ್ತೆ. ಮಾನಸಿಕವಾಗಿ ಮತ್ತೆ ಮತ್ತೆ ನೋವು, ಕಷ್ಟಗಳನ್ನು ಅಥವಾ ಕಣ್ಣೀರನ್ನು ಹಾಕ್ತಾ ಇರ್ತೀರಿ. ಇದೆಲ್ಲವನ್ನು ದೂರ ಮಾಡಿ ಇಂದಿನಿಂದ ಹೊಸ ಬದುಕು ಅಂತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿ ಮುಂದುವರಿಯುವುದಕ್ಕೆ ಅವಕಾಶಗಳಾಗತ್ತೆ. ಕೈಗಾರಿಕೋದ್ಯಮಿಗಳಿಗೆ ಉತ್ತಮವಾದಂತಹ ದಿವಸ ಇದು. ನಿಮ್ಮ ಭವಿಷ್ಯ ಉಜ್ವಲವಾಗತಕ್ಕಂತಹ ದಿವಸ ಇದು. ಪ್ರಾಮಾಣಿಕವಾದಂತಹ ಪ್ರಯತ್ನ, ಅದೃಷ್ಟ, ಭಗವಂತನ ಅನುಗ್ರಹ ಇವೆಲ್ಲದರ ಸಮ್ಮೇಳನ ನಿಮಗೆ ಶುಭವನ್ನು ತರ್ತಕ್ಕಂಥದ್ದಾಗತ್ತೆ. ನಿಮ್ಮ ಮನಸ್ಸು ಮಾತ್ರ ತುಂಬ ಭಯದಿಂದ ಕೂಡಿರುತ್ತೆ. ಏನು ಆಗಿಬಿಡುತ್ತೋ ಅಂತಕ್ಕಂತಹ ಆತಂಕ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆ ಮಾನಸಿಕವಾದಂತಹ ಆ ಒಂದು ಸಣ್ಣತನವನ್ನು ದೂರ ಮಾಡಿ ಧೈರ್ಯದಿಂದ ಮುನ್ನುಗ್ಗಿ ಎಲ್ಲ ದೃಷ್ಟಿಯಿಂದ ಆವಹಂತಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ.